ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಪಡ್ಡನ್ನು ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಅಂದರೆ ಪಡ್ಡುಗಳು ಫ್ಲಫಿಯಾಗಿ ಸ್ಪಾಂಜಿಯಾಗಿ ಕೇಕ್ ಥರ ಅಥವಾ ಬನ್ ಥರ ಹೇಗೆ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೆ ಅದರ ಹಿಟ್ಟನ್ನು ಮತ್ತು ಪಡ್ಡುಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ತೋರಿಸ್ತಾ ಇದ್ದೀನಿ. ಮುಂಚಿತವಾಗಿ ಪಡ್ಡುಗಳನ್ನು ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಈ ಪಡ್ಡುಗಳು ಓಪನ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಸ್ಪಾಂಜಿಯಾಗಿ ಬಂದಿರುತ್ತೆ ಅಂತಬಿಟ್ಟು. ಹಿಟ್ಟನ್ನು ತೋರಿಸ್ದಾಗಲೇ ನಿಮಗೆ ಹಿಟ್ಟಲ್ಲಿ ಫುಲ್ ಬಬಲ್ ಥರ ಇತ್ತು, ಅಂದರೆ ಫ್ಲಫಿಯಾಗಿ ಇರುತ್ತೆ ಹಿಟ್ಟು. ಅದೇ ಥರನೇ ಹಿಟ್ಟು ಎಷ್ಟು ಸ್ಮೂತಾಗಿರುತ್ತೋ ಅಷ್ಟು ಸ್ಮೂತಾಗಿ ಪಡ್ಡುಗಳು ಬರುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ 2 ಗ್ಲಾಸ್ನಷ್ಟು ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ತೊಗೊಳ್ಳಿ, ಪರವಾಗಿಲ್ಲ. 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಮೆಂತೆ, 1/4 ಗ್ಲಾಸು ಕಡಲೆಬೇಳೆ, 1/4 ಗ್ಲಾಸ್ನಷ್ಟು ಹೆಸರುಬೇಳೆ. ಇಷ್ಟನ್ನು ಕ್ಲೀನ್ ಮಾಡ್ಕೊಂಡಾದಮೇಲೆ ಇವನ್ನ ಕ್ಲೀನಾಗಿ ತೊಳ್ಕೊಬೇಕು. ಅದ್ರಿಗಿಂತ ಮುಂಚೆ ಇವಾಗ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ಅವಲಕ್ಕಿಯಲ್ಲಿ ನಾನು ಗಟ್ಟಿ ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ನೀವು ಅಕ್ಕಿ ಜೊತೆಗೇ ನೆನೆಸ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ನೆನೆಸ್ಕೊಳ್ಳೋಕೆ ಹೋಯ್ತು ಅಂದರೆ ಗಟ್ಟಿ ಇರುತ್ತೆ. ಅದರಿಂದ ಅಕ್ಕಿನ ಮತ್ತು ಅವಲಕ್ಕಿನ ಕ್ಲೀನಾಗಿ 1-2-3 ಸರಿ ಕ್ಲೀನಾಗಿ ತೊಳ್ಕೊಂಡಾದಮೇಲೆ ಒಂದು 5ರಿಂದ 6 ಗಂಟೆವರೆಗೂ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಅವಲಕ್ಕಿನೂ ಕೂಡ ಅಕ್ಕಿ ಜೊತೆಗೆ ನೆನೆಸಿಟ್ಕೊಳ್ಳಿ, ಯಾಕಂದರೆ ದಪ್ಪ ಅವಲಕ್ಕಿ ತೊಗೊಂಡಿರೋದು. ಈಗ ಒಂದು 5-6 ಗಂಟೆ ಆದಮೇಲೆ ನೋಡಿ, ಚೆನ್ನಾಗಿ ಅವಲಕ್ಕಿ ಕೂಡ ನೆಂದು ಸ್ಮೂತಾಗಿದೆ, ಅನ್ನದ ಥರ ಅರಳ್ಕೊಂಡಿದೆ. ಇವಾಗ ಇವುಗಳನ್ನು ಕ್ಲೀನಾಗಿ ಇನ್ನೊಂದು ಸರಿ ನಿಮಗೆ ಬೇಕು ಅನಿಸಿದ್ರೆ ತೊಳ್ಕೊಳ್ಳಿ. ಬಟ್ ನಾನು ಮತ್ತೆ ಇನ್ನೇನು ತೊಳ್ಕೊಳ್ಳಲ್ಲ, ಯಾಕಂದರೆ 2-3 ಸರಿ ಆಲ್ರೆಡಿ ತೊಳೆದಾಗಿದೆ. ಅದಕ್ಕೋಸ್ಕರ ಇವಾಗ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗೆಯೇ ಮುಖ್ಯವಾಗಿ ಒಂದು ಟಿಪ್ಸು ಅಂತಂದರೆ ನೀರನ್ನು ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್. ಇಲ್ಲಿ ನಾವು ದೋಸೆ, ಇಡ್ಲಿ ಏನೇ ಮಾಡ್ಕೊಳ್ಳಿ, ಪಡ್ಡು ಮಾಡ್ಕೊಳ್ಳಿ, ನಿಮಗೆ ದೋಸೆ ಕೂಡ ಗರ್ಗರಿಯಾಗಿ ಬರಬೇಕು ಅಂದರೆ ನೀರಿನ ಅಂಶ ಜಾಸ್ತಿ ಇರಬಾರ್ದು. ಹಿಟ್ಟನ್ನು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಇಲ್ಲಾಂದರೆ ಗಟ್ಟಿಗೆ ಕ್ರಿಸ್ಪಿಯಾಗಿರುತ್ತೆ. ಹಾಗೆಯೇ ಪಡ್ಡುಗೂ ಕೂಡ ನಾವಿಲ್ಲಿ ಫ್ಲಫಿಯಾಗಿ ಇಟ್ಕೋಬೇಕು ಹಿಟ್ಟನ್ನು, ಅಂದರೆ ತುಂಬ ನೀರನ್ನು ಹಾಕ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ಅಂದರೆ ಸ್ಮೂತ್ ಪೇಸ್ಟನ್ನು ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ 1.5 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ, ಬೇರೆ ಇನ್ಯಾವುದನ್ನು ಕೂಡ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ. ಇವಾಗ ನೋಡಿ, ಸೋಡಾ ಕೂಡ ಹಾಕಿರಲಿಲ್ಲ. ಎಷ್ಟು ಫ್ಲಫಿಯಾಗಿ ಇವಾಗ ನಾನು ರಾತ್ರಿ ರುಬ್ಕೊಂಡು ಬೆಳಗ್ಗೆವರೆಗೂ ಹೀಗೆ ಬಿಟ್ಟಿದ್ದು, ಅಂದರೆ ಸುಮಾರು 7ರಿಂದ 8ರಿಂದ 10 ಗಂಟೆವರೆಗೂ ಬಿಟ್ಟಾಗ ಈ ಥರ ಫ್ಲಫಿಯಾಗಿ ಹಿಟ್ಟು ಬರುತ್ತೆ. ನೀವು ಹಿಟ್ಟನ್ನು ಎತ್ತಿ ಹಾಕೋವಾಗಲೇ ಗೊತ್ತಾಗುತ್ತೆ. ಎಲ್ಲೂ ಕೂಡ ನೀರಿನ ಅಂಶ ಇಲ್ಲದೆ ಇರೋದ್ರಿಂದ ಫುಲ್ ಹಿಟ್ಟು ಇದೇ ಥರ ಸ್ಮೂತಾಗಿ ಬಂದಿರುತ್ತೆ ಫ್ರೆಂಡ್ಸ್. ಮತ್ತು ಹಿಟ್ಟು ತುಂಬ ಬಬಲೇ ಇರುತ್ತೆ. ಅದರಿಂದ ಇಲ್ಲಿ ನಮಗೆ ಸೋಡಾ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ. ನಾನು ದೋಸೆ, ಇಡ್ಲಿ, ಪಡ್ಡಿಗೆ ಯಾವುದಕ್ಕೂ ಕೂಡ ಸೋಡಾ ಹಾಕ್ಕೊಳ್ಳಲ್ಲ. ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಥರದ ಪಡ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇವತ್ತು ಈ ವಿಡಿಯೋದಲ್ಲಿ ಬರೀ ಪ್ಲೇನ್ ಪಡ್ಡನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮಸಾಲೆ ಪಡ್ಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಪಡ್ಡಿನ ಮೋಲ್ಡ್ಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಬ್ಬದ ಮೇಲೆ ಫುಲ್ ಮೇಲೆ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪನೇ ಹಾಕ್ಕೊಂಡು, ಅಂದರೆ ಒಂದು ಅರ್ಧ ಪೋರ್ಷನಷ್ಟು ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ನೋಡಿ, ಹಿಟ್ಟುಗಳು ಕೂಡ ಇವಾಗ ಹೋಲಿಗೆ ಸಮನಾಗಿ ಉಬ್ಕೊಂಡು ಬಂದಿದೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 3 ನಿಮಿಷ ಬಿಟ್ಟಾದಮೇಲೆ ತಿರುಗಿಸ್ಕೊಳ್ತಾ ಇದ್ದೀನಿ. 2 ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಎಲ್ಲವನ್ನೂ ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಿದ್ದರೆ ಮತ್ತೆ ಇನ್ನೊಂದು ಟೀ ಸ್ಪೂನಷ್ಟು ಎಣ್ಣೆನ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಮತ್ತು ಹಿಟ್ಟು ಗಟ್ಟಿ ಇಡೋದ್ರಿಂದ ಒಳಗೆ ಫ್ಲಫಿಯಾಗಿ ಬರುತ್ತೆ. ನೀರಿನ ಅಂಶ ಇತ್ತು ಅಂತಂದರೆ ಪಡ್ಡುಗಳು ಮೆತ್ತಗಾಗ್ಬಿಡುತ್ತೆ. ಆದ್ದರಿಂದ ಆದಷ್ಟು ನೀರನ್ನು ಕಮ್ಮಿ ಇಟ್ಕೊಂಡೆ ರುಬ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ, ಫ್ಲಫಿಯಾಗಿರುವಂಥ ಪಡ್ಡುಗಳು ರೆಡಿಯಾಗಿದೆ. ಸ್ಪಾಂಜಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್. ಹಾಗೆಯೇ ನೀವು ಮುಟ್ಟೋವಾಗಲೇ ಅದು ನಿಮಗೆ ಬನ್ನು ಇಲ್ಲ ಅಂತಂದರೆ ಕೇಕ್ ಎಫೆಕ್ಟನ್ನು ಕೊಡುತ್ತೆ. ಅಂದರೆ ಹೇಗೆ ಅದರ ಸ್ಪಾಂಜ್ ಇರುತ್ತಲ್ಲ, ಅದೇ ಥರನೇ ಪಡ್ಡುಗಳು ಕೂಡ ಅಷ್ಟೇ ಸ್ಮೂತಾಗಿ ಬಂದಿರುತ್ತೆ. ಮತ್ತು ಹೇಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆಗೆ ಯಾವ ಚಟ್ನಿ ಉಪಯೋಗಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಕೈಯಲ್ಲಿ ಹಾಗೆ ಕೊಟ್ಟರೆ ಹಾಗೆ ತಿಂದುಬಿಡ್ತಾರೆ, ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗೆ ಅಷ್ಟೇ ಫ್ಲಫಿಯಾಗಿರುತ್ತೆ, ಸ್ಪಾಂಜಿಯಾಗಿರುತ್ತೆ. ಅದರಿಂದ ನಾನು ತೋರಿಸಿರೋ ಥರನೇ ಅದೇ ಪ್ರಪೋರ್ಷನಲ್ಲಿ ಮತ್ತು ಅದೇ ಮೆಥಡಲ್ಲೇ ನೀವು ಒಂದ್ಸರಿ ಈ ಥರ ಪಡ್ಡುಗಳನ್ನ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ರುಚಿಯಾಗಿರೋಂಥ ಪಡ್ಡುಗಳು ಸಿಗುತ್ತೆ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.